ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ನಾನಿವತ್ತು ನಿಮ್ಮೊಟ್ಟಿಗೆ ಮಂತ್ರಾಲಯ ಟ್ರಿಪ್ ಬಗ್ಗೆ ಹಂಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ತುಂಬ ದಿನಗಳಿಂದ ರಾಯರ ದರ್ಶನ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಕೊನೆಗೂ ನಮಗೆ ರಾಯರನ್ನ ನೋಡೋ ಅದೃಷ್ಟ ಸಿಕ್ತು. ನಾವು ಬೆಂಗಳೂರಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಾವು SVC 900 ಎಕ್ಸ್ಪ್ರೆಸ್ನ ಬುಕ್ ಮಾಡ್ಕೊಂಡಿದ್ವಿ. ಈ ಟ್ರೈನ್ ನೈಟ್ 11:20ಕ್ಕೆ KSR ರೈಲ್ವೆ ಸ್ಟೇಷನ್ನ ಬಿಡುತ್ತೆ. ಬೆಳಗ್ಗೆ 8 ಗಂಟೆಗೆ ಮಂತ್ರಾಲಯಂ ರೋಡ್ನ ರೀಚ್ ಆಗುತ್ತೆ. ನಾವು ಸ್ಲೀಪರ್ ಕೋಚ್ನ ಬುಕ್ ಮಾಡ್ಕೊಂಡಿದ್ವಿ. ಇದು ಒಬ್ಬರಿಗೆ 255 ರೂಪಾಯಿ ಮಾತ್ರ. ರಾಯರ ಸನ್ನಿಧಿ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ನಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ನಾವು ಇಲ್ಲಿಂದ ಶೇರ್ ಆಟೋದಲ್ಲಿ ಹೋಗ್ತೀವಿ ಅಂದರೆ ಪರ್ ಹೆಡ್ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ವೆಬ್ಸೈಟಿಂದ ಬಿಫೋರ್ 1 ಮಂತೆ ಮಠದ ರೂಮ್ನ ಬುಕ್ ಮಾಡ್ಕೋಬೋದು. ನಿಮಗೆ 100 ರೂಪೀಸ್, 200, 500, 1000 ಈ ಥರ ರೇಂಜಲ್ಲಿ ಕೂಡ ಸಿಗುತ್ತೆ. AC ಮತ್ತು ನಾನ್ AC ರೂಮ್ಗಳು ಕೂಡ ಅವೈಲಬಲ್ ಇರುತ್ತೆ. ನಾವು ಸುಯತೇಂದ್ರ ವಿಶ್ರಾಂತಿ ನಿಲಯನ 500 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡಿದ್ವಿ. ಚೆಕ್ ಇನ್ ಮಾಡೋದಕ್ಕೆ CRO ಆಫೀಸ್ನ ವಿಸಿಟ್ ಮಾಡಬೇಕು. ಸೊ ಅಲ್ಲಿ ನಮಗೆ 500 ರೂಪೀಸ್ ಡೆಪಾಸಿಟ್ನ ತಗೋತಾರೆ. ರೂಮ್ಸ್ ಕೀ ಕೂಡ CRO ಆಫೀಸಲ್ಲೇ ಕೊಡ್ತಾರೆ. ಮತ್ತು ಚೆಕ್ಔಟ್ ಮಾಡುವಾಗ ನಮ್ಮ ಹತ್ರ ಏನು 500 ಡೆಪಾಸಿಟ್ ತೊಗೊಂಡಿದ್ರು ಆ ಡೆಪಾಸಿಟ್ ಕೂಡ ನಮಗೆ ರಿಟರ್ನ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ರೂಮ್ ತುಂಬ ಕ್ಲೀನಾಗಿತ್ತು. ವಾಶ್ರೂಮ್ ಕೂಡ ತುಂಬಾ ಹೈಜಿನಿಕ್ ಆಗಿತ್ತು. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ರೆಡಿಯಾಗಿ ದರ್ಶನಕ್ಕೆ ಹೊರಟ್ವಿ. ನಾವು ಸಂಡೇ ಹೋಗಿದ್ರಿಂದ ತುಂಬಾ ಕ್ರೌಡ್ ಇತ್ತು, ತುಂಬ ರಶ್ ಆಗಿತ್ತು. ಅಂದರೆ ದರ್ಶನಕ್ಕೆ ಹೋಗಬೇಕಾದ್ರೆ ಹೆಣ್ಮಕ್ಳಿಗೆ ಟ್ರೆಡಿಷ್ನಲ್ ಔಟ್ಫಿಟ್ಟು ಮ್ಯಾಂಡೇಟ್ರಿ ಆಗಿರುತ್ತೆ. ಜೆಂಟ್ಸ್ಗೆ ಪಂಚೆ ಮ್ಯಾಂಡೇಟ್ರಿ ಆಗಿರುತ್ತೆ. ರಾಯರನ್ನ ನಂಬಿ ಕೆಟ್ಟೋರಿಲ್ಲ ಅಂತ ಹೇಳ್ತಾರೆ. ಅದೇ ಥರ ಭಕ್ತಿಯಿಂದ ಪೂಜಿಸಿದ್ರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ನಾವು ಕೂಡ ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಂಡ್ವಿ. ದರ್ಶನ ಮಾಡೋದಕ್ಕೆ ಮುಂಚೆ ನಾವು ಮಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕು. ಆವಾಗಲೇ ನಮಗೆ ರಾಯರ ಸಂಪೂರ್ಣ ಅನುಗ್ರಹ ಸಿಗತ್ತೆ. ದರ್ಶನಕ್ಕೆ ಒಳಗಡೆ ಹೋದ್ವಿ. ತುಂಬಾ ಕ್ಯೂ ಜಾಸ್ತಿನೇ ಇತ್ತು. ಅಂದರೆ ನಾವು VIP ಟಿಕೆಟ್ ತಗೊಂಡ್ರೆ 1000 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಆ ಥರ ತಗೊಂಡಾಗ ನಮಗೆ ಇಮಿಡಿಯೇಟ್ ದರ್ಶನ ಸಿಗತ್ತೆ. ನಮಗೂ 1 ಅವರ್ ಆಯಿತು ರಾಯರ ದರ್ಶನ ಮಾಡೋದಕ್ಕೆ. ರಾಯರ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೋದ್ವಿ. ಅಲ್ಲಿ ತುಂಬ ರಶ್ ಇದ್ದ ಕಾರಣ ಮತ್ತು ನಾವು ತುಂಗಭದ್ರಾ ನದಿನ ನೋಡೋಣ ಅಂತ ಹೊರಟ್ವಿ. ನದಿ ದಂಡೆಲಿ ತುಂಬಾ ಗಿಣಿಶಾಸ್ತ್ರ ಹೇಳೋರಿದ್ರು. ನಾವೇನು ಗಿಳಿಶಾಸ್ತ್ರ ಕೇಳಲಿಲ್ಲ. 50 ರೂಪೀಸ್ ಕೊಟ್ಟು ಗಿಳಿ ಜೊತೆ ಎಲ್ಲರೂ ಒಂದೊಂದು ಫೋಟೋ ತಗೊಂಡ್ವಿ. ನಂತರ ಊಟ ಮುಗಿಸಿ ಮಂತ್ರಾಲಯದ ಸುತ್ತಮುತ್ತ ಇರುವ ಬಿಚ್ಚಾಲೆ, ಅಭಯಾಂಜನೇಯ ಮತ್ತು ಪಂಚಮುಖಿ ಆಂಜನೇಯ ದರ್ಶನಕ್ಕೆ ಹೊರಟ್ವಿ. ಟೋಟಲ್ ವಿಸಿಟ್ ಮಾಡೋದಕ್ಕೆ 3 hours ಆಗುತ್ತೆ. ಆಟೋದವರು ಇದಕ್ಕೆ ಪರ್ ಹೆಡ್ 150 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಇವಾಗ ನೀವು ನೋಡ್ತಾ ಇರೋದು ಅಭಯಾಂಜನೇಯ ಸ್ವಾಮಿ. ಇದು 32 ಅಡಿ ಉದ್ದ, 80 ಮೆಟ್ರಿಕ್ ಟನ್ ತೂಕ ಇದೆ. ನಂತರ ನಾವು 22 ಕಿಲೋಮೀಟರ್ ದೂರವಿರುವ ಅಪ್ಪಣಾಚಾರ್ಯರ ಮನೆ ಕಡೆ ಹೊರಟ್ವಿ. ಅಪ್ಪಣಾಚಾರ್ಯರ ಮನೆಯಲ್ಲಿ ರಾಯರು 13 ವರ್ಷ ಸ್ಟೇ ಆಗಿದ್ರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇಲ್ಲೇ ರಾಯರು ವಿಶ್ರಾಂತಿ ಪಡಿತಾ ಇದ್ದಿದ್ದ ಜಾಗ. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ರಾಯರು ಪೂಜೆ ಮಾಡ್ತಾ ಇದ್ದಂಥ ಪಾಂಡುರಂಗ ವಿಠಲ. ಈ ಮೂರ್ತಿನ ರಾಯರೇ ಅವ್ರ ಕೈಯಾರೆ ಮಾಡಿದ್ದು. ಇವಾಗ ನೀವು ನೋಡ್ತಾ ಇರೋ ನಾಗದೇವತೆ ಕೂಡ ರಾಯರ ನಿರ್ಮಾಣ ಮಾಡಿದ್ದು. ಗೊತ್ತಾ ಫ್ರೆಂಡ್ಸ್ ನಿಮಗೆ, ಪೂಜ್ಯಾಯ ರಾಘವೇಂದ್ರ ಶ್ಲೋಕ ಇದೆಯಲ್ಲ, ಅದನ್ನು ಅಪ್ಪಣಾಚಾರ್ಯರೇ ಬರೆದಿದ್ದು. ನೋಡಿ ಫ್ರೆಂಡ್ಸ್, ನವಾಬ ತಂದಿದ್ದ ಅಶುದ್ಧ ಆಹಾರವನ್ನು ರಾಯರು ಫಲವನ್ನಾಗಿ ಮಾರ್ಪಡಿಸಿದ್ದು. ಮತ್ತು ಶ್ರೀ ದುರ್ಗಾದೇವಿಯ ರೂಪಿಣಿಯಾದಂಥ ಮಂಚಾಲಮ್ಮನವರನ್ನು ರಾಯರು ಪೂಜಿಸ್ತಾ ಇದ್ದಿದ್ದು. ಮಂಚಾಲಿ ಗ್ರಾಮವನ್ನು ರಾಯರಿಗೆ ನವಾಬರು ಗಿಫ್ಟಾಗಿ ಕೊಟ್ಟಿದ್ದು. ದಿವಾನ್ ವೆಂಕಣ್ಣನವರು ರಾಯರಿಗೆ ಶಿಲಾ ಬೃಂದಾವನವನ್ನು ನಿರ್ಮಿಸುತ್ತಿರುವುದು. ರಾಯರು ಸಶರೀರವಾಗಿ ಬೃಂದಾಲಯ ಪ್ರವೇಶ ಮಾಡಿದ್ದು. ಅಯಗ್ರೀವ ರೂಪಿಯಾಗಿ ರಾಯರು ದರ್ಶನ ನೀಡಿದ್ದು. ಇದೇ ಥರ ಫೋಟೋಸ್ನ ನಾವಿಲ್ಲಿ ತುಂಬ ನೋಡ್ಬೋದು. ಈಗ ನಾವು ಏಕಶಿಲಾ ಬೃಂದಾವನದ ಹತ್ರ ಬಂದಿದ್ದೀವಿ. ಇದನ್ನು ಅಪ್ಪಣಾಚಾರ್ಯರು ನಿರ್ಮಿಸಿದ್ದಾರೆ. ಇದು ತುಂಗಭದ್ರಾ ನದಿ ದಂಡೆಯಲ್ಲೇ ಇದೆ. ಇಲ್ಲಿ ನಾವು ಶ್ರೀಪಾದರು ನಿರ್ಮಿಸಿರುವ ಲಕ್ಷ್ಮೀ ಉಗ್ರ ನರಸಿಂಹ ವಿಗ್ರಹವನ್ನು ಕೂಡ ನೋಡ್ಬೋದು. ಇದೇ ಥರ ಇಲ್ಲಿ ಹಲವಾರು ದೇವಾಲಯಗಳನ್ನು ನಾವು ನೋಡ್ಬೋದು. ಇದು ಸೂರ್ಯನಾರಾಯಣ, ಈಶ್ವರಲಿಂಗ,
ಇದು ಏಕಶಿಲಾ ಬೃಂದಾವನ. ಇಲ್ಲಿ ಬಿಚ್ಚಾಳಮ್ಮ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಇದರ ವಿಶೇಷತೆ ಏನಂದರೆ ಇದನ್ನು ಬಾಳೆಹಣ್ಣು ಮತ್ತು ಬೆಲ್ಲದ ಸಹಾಯದಿಂದ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ನಾವು ಇವಾಗ ಪಂಚಮುಖಿ ಆಂಜನೇಯ ದರ್ಶನಕ್ಕೆ ಹೊರಟ್ವಿ. ಇದು ರಾಯಚೂರು ಜಿಲ್ಲೆಯ ಗಣದಾಳ ಗ್ರಾಮದಲ್ಲಿದೆ. ಇಲ್ಲಿ ರಾಯರು 12 ವರ್ಷಗಳ ಕಾಲ ತಪಸ್ಸು ಮಾಡಿದರು. ತಪಸ್ಸು ಮಾಡಿದ ನಂತರ ಪಂಚಮುಖಿ ಆಂಜನೇಯ ತಮ್ಮ ದರ್ಶನವನ್ನು ನೀಡಿದ್ರಂತೆ. ನೀವು ನೋಡ್ತಾ ಇರೋದು ಪಂಚಮುಖಿ ಆಂಜನೇಯನವರ ಪಾದ. ಪಂಚಮುಖಿ ಆಂಜನೇಯನವರ ಪಾದರಕ್ಷೆಗಳು ಇದನ್ನು 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ. ಅಂದರೆ 5 ವರ್ಷಕ್ಕೊಮ್ಮೆ ಸವಿಯುತ್ತಂತೆ, ಹಂಗಾಗಿ ಇದನ್ನು ಚೇಂಜ್ ಮಾಡ್ತಾರೆ. ಇವಾಗ ನೀವು ನೋಡ್ತಾ ಇರೋದು ಪಂಚಮುಖಿ ಆಂಜನೇಯ. ಇದನ್ನು ರಾಯರಿಗೆ ದರ್ಶನ ನೀಡಿದ ಮೇಲೆ ರಾಯರೇ ತಮ್ಮ ಕೈಯಾರೆ ಬಂಡೆ ಮೇಲೆ ಚಿತ್ರಿಸಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದು ಬೆಡ್ ರಾಕ್ ಫಾರ್ಮೇಷನ್. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ವಿಶ್ರಾಂತಿ ಪಡಿತಾ ಇದ್ದಿದ್ದು. ದರ್ಶನ ಮುಗಿಸ್ಕೊಂಡು ನಾವು ಮಂತ್ರಾಲಯದ ಕಡೆ ಹೊರಟ್ವಿ. ಆಲ್ರೆಡಿ ಕತ್ಲಾಗಿತ್ತು, ಲೈಟ್ ಕೂಡ ಆನ್ ಮಾಡಿದ್ರು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. 2 ಕಣ್ಣು ಸಾಲೋದಿಲ್ಲ. ಅದನ್ನು ಕೂಡ ನೋಡಿಕೊಂಡು ಒಂದು ಫೋಟೋ ತೆಗೊಂಡು ನಾವು ಇವಾಗ ಚೆಕ್ಔಟ್ ಮಾಡೋಕ್ಕೆ ರೂಮ್ ಕಡೆ ಹೊರಟ್ವಿ. ನಾವು ಆ ಕಡೆಯಿಂದ ರಿಟರ್ನ್ ಬರೋದಕ್ಕೆ ಉದ್ಯಾನ ಎಕ್ಸ್ಪ್ರೆಸ್ನ ಬುಕ್ ಮಾಡ್ಕೊಂಡಿದ್ವಿ. ಇದು ಮಂತ್ರಾಲಯಂ ರೋಡ್ನ 8:45ಕ್ಕೆ ಬಿಡುತ್ತೆ. 6 ಗಂಟೆಗೆ KSR ಬೆಂಗಳೂರನ್ನ ರೀಚ್ ಆಗುತ್ತೆ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.